ಲೈಫ್ ಲಾಂಗು ತನಿಷಾ ಅಕ್ಕನ್ಕ ಜೈ. ತನಿಷಾ ಅಕ್ಕ ನಮ್ಮ ಅಕ್ಕ ಆಯ್ತಾ. ಸಂತು ಸರ್, ಲಾಸ್ಟ್ ಟೈಮ್ ನಾವು ಭೇಟಿ ಕೊಟ್ಟಾಗ ನೀವು ಇದ್ದಿದ್ ವೆಯ್ಟ್ಗೂ ಇವಾಗ್ಲೂ ಕಡಿಮೆ ಆಗಿದ್ದೀರಾ. ಸೊ ಈ ಲುಕ್ ನೋಡಿದ್ರೆ ಅಥವಾ ಈಗ ನೀವು ರೆಡಿ ಆಗಿರೋದು ನೋಡಿದ್ರೆ ಮದ್ವೆ ಗಂಡ ತರ ಅನಿಸ್ತಾ ಇದೆ. ಲಾಸ್ಟ್ ಟೈಮ್ ಕೇಳಿದಾಗ ಅತಿ ಶೀಘ್ರದಲ್ಲೇ ಸುದ್ದಿ ಕೊಡ್ತೀನಿ ಅಂತ ಹೇಳಿದ್ರಿ. ಇವಾಗೂ ನೀಟಾಗಿ ನಿಮ್ ವಿಡಿಯೋ ಮುಖಾಂತರ ಹೇಳ್ತೀನಿ. ಹೆಣ್ಣು ನೋಡ್ತೀನಿ ಅಂತ ಹೋಗಿ ಮದುವೆ ಮಾಡಿದ್ದು, ಅದಕ್ಕೆ ನಾನು ಆಹಾರನು ಮದುವೆ ಆಗಿರೋದು ಒಂದೇ ನಾನು. ಅದು ಏನೋ ಭಗವಂತನ ಇದಾಗಿಲ್ಲ. ಅದೇನಂತಿದೆ ಅಂತಂದ್ರೆ ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರ್ಬೇಕಂತೆ. ಅವತ್ತು ಬ್ಯಾಟ ಕೇಳಲ್ಲ, ಇವತ್ತು ಹೇಳಲ್ಲ, ಅದು ಅಷ್ಟೇ. ಅದಕ್ಕೇನು ಗೌರವನ ಅದಕ್ಕೇನು ಮಾಡಬೇಕು ಅದು ನಾನು ಮಾಡ್ತೀನಿ. ಲವ್ ಅಂತ ಮಾಡಿರೋದು ನನ್ನ ಲೈಫಲ್ಲಿ ಒಂದೇ. ಬಿಗ್ ಬಾಸಲ್ಲಿ ಏನು ಹೇಳಿದೆ ಅದೇ ಲೈವ್ ಒಂದೇ. ಇದು ಬಿಟ್ಟು ಅದು ಬಿಟ್ಟು ಅದು ನನ್ನ ಹತ್ರ ಇಲ್ಲ. ಆಮೇಲೆ ನೆಕ್ಸ್ಟ್ ಮದುವೆ ಅನ್ನೋದು, ಮದುವೆ ಒಂದೇ ಆದಮೇಲೆ ಮದುವೆ ಇನ್ನೊಂದು ಇರಲ್ಲ. ಅಂದರೆ ಲವ್ ಅಂತಂದರೆ ಲವ್ ಒಂದೇನೆ ಅಷ್ಟೇ ನನಗೆ ಗೊತ್ತಿರೋದು. ಇದು ಏನಂದರೆ ಈ ಬಾವಿನ ಮುಚ್ಬೋದಂತೆ, ಕೆರೆನ ಮುಚ್ಬೋದಂತೆ, ಜನಗಳು ಬಾಯಿ ಮುಚ್ಚೋಕ್ಕಾಗಲ್ಲ. ಆ ಕಾರಣಕ್ಕೆ ತನಿಷಾ ಕುಪಂಡ್ ಅವ್ರ ಹತ್ರ ಹೋಗಿ ನಾನು ಮದುವೆ ವಿಚಾರ ಕೇಳೋದು ಭಾಳ ತಪ್ಪು. ಯಾಕಂತಂದರೆ ಅವ್ರಿಗೆ ಆದಂಥ ಜವಾಬ್ದಾರಿ ಐತೆ, ಅವ್ರದ್ದೇ ಆದಂಥ ಶ್ರಮಪಟ್ಟು ಅವ್ರು ಬೆಳೆದಿರೋದು. ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಒಂದು ಹೆಣ್ಮಗಳಾಗಿ ತುಂಬ ಕಷ್ಟಪಟ್ಟು ಮಾಡ್ತವ್ರೆ ಅಂತ. ನಾನು ಯಾವತ್ತೂ ಗೌರವ ಅದಕ್ಕೆ. ಇದು ತೆರೆ ಎಳಿಬೇಕಂದ್ಬಿಟ್ಟು ಇವತ್ತು ನಾನು ಅವ್ರಿಗೆ ಅಕ್ಕನ ಸ್ಥಾನ ಕೊಟ್ಬಿಟ್ಟಿದ್ದು ತನಿಷಾ ಅವ್ರಿಗೆ. ಆಯಿತಾ. ಲೈಫ್ ಲಾಂಗು ತನಿಷಾ ಅಕ್ಕನ್ಕ ಜೈ. ತನಿಷಾ ಅಕ್ಕ ನಮ್ಮ ಅಕ್ಕ ಆಯಿತಾ. ಆಮೇಲೆ ನಮ್ಮ ಬಿಗ್ ಬಾಸ್ 10 ಸ್ಪರ್ಧಿಗಳನ್ನೆಲ್ಲ ಒಂದು ಗೆಟ್ ಟುಗೆದರ್ ಮಾಡ್ತೀನಿ. ನೀವು ಸ್ನೇಹಿತರೆಲ್ಲ ಬರ್ರಿ ಸೇರೋಣ. ಅದೇ ಮದುವೆ ಒಂದೇ ಆಯಿತು, ಮುಗೀತು. ಯಾಕಾ ಒಂದೇ ಹೇಳ್ತಾ ಇರೋದು ನಾನು. ಯಾಕಂತಂದರೆ ಮದುವೆ ಆಗಲಿ ಇನ್ನೊಂದಾಗಲಿ ಒಂದೇ. ಮೈಸೂರು ಪಾಕೆ ಒಂದ್ಸಲಿ ತಿಂದ್ರು ಮೈಸೂರು ಪಾಕೆ, ದಿನ ತಿಂದ್ರು ಮೈಸೂರು ಪಾಕೆ. ಕರೆಕ್ಟಾ? ಅಷ್ಟೇ. ನಮ್ಗೆ ಅದು ಬೇಡ. ಯಾಕಂತಂದರೆ ಹೆಣ್ಣು ಒಣ್ಣು ಮಣ್ಣು ಋಣಾನು ಬಂದ ರೂಪೇಣ ಪಶುಪತ್ನಿ ಸುತಾಲಯ ಅಂತ. ಯಾಕಂತಂದರೆ ಋಣ ಇಲ್ದಿದ್ದ ಮೇಲೆ ಅದನ್ನು ನಾವು ಮೈ ಕಟ್ಕೊಂಡ್ರು ಇರಲ್ಲ, ಅದರಿಂದ ಬಾಧೆಗಳೇ ಹೊರತು ಬೇರೆ. ಇವಾಗ ಕೆಲವೊಬ್ರು ಅವ್ರವ್ರೇನೇನೇ ರಾಜಕೀಯ ಕಟ್ಕೊಂಡವ್ರು, ನನ್ನ ಕೆಲವೊಂದು ಬ್ರ್ಯಾಂಡ್ ಅಂಬಾಸಿಡರ್ಗಳು ಮಾಡ್ಕೊಂಡವ್ರೆ. ಕೆಲವೊಂದು ದೇವರನ್ನೇ ನಾನು ಯಾವುದು ಅಲ್ಲ ಸಮಯ, ಯಾವುದು ಅಲ್ಲ, ಯಾರು ಬೇಕಾನ ಇದನ್ನ ಡೈರೆಕ್ಟಾಗಿ ನಾನು ಕೇಳ್ಬೋದು. ಆಮೇಲೆ ಹಳ್ಳಿಕಾರ ನಾನು ಮಾಡಿದ್ದು ಬಸವನ ದೇವ್ರು ಬಿಟ್ಟರೆ ಯಾವುದೇ ಕೂತಂತ್ರ ಆಗಲಿ ಜಾತಿ ಇದು ನನಗೆ ಗೊತ್ತಿಲ್ಲ, ನಾನು ಮಾಡಿಲ್ಲ. ಹೌದಾ? ಅದಕ್ಕೆ ನಾನು ಸಂಬಂಧ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ನನಗೆ ಯಾರು ವಿರೋಧಿಗಳಿಲ್ಲ. ಈ ಸಣ್ಣ ಪುಟ್ಟ ಮಸ್ತಾಪಗಳವೆ ಬಿಟ್ಟರೆ ಯಾರು ಎಲ್ಲ ಆಡ್ತಾಂಬಂದ್ಬಿಟ್ಟು ನಾನು ಕೈ ಎತ್ತು ಮುಗಿತೀನಿ. ಆಮೇಲೆ ಕೆಲವೊಬ್ಬರನ್ನ ನಾನೇ ದೂರ ಆಗಿಬಿಟ್ಟೆ. ಯಾಕಂತಂದರೆ ಒಂದು ತಾಲಿನಲ್ಲಿ ಏನೇನೋ ಓಡಬೇಕಾದ್ರೆ ನಾವೊಂದು ಮಾತಾಡೋದು, ಅವ್ರೊಂದು ಮಾತಾಡೋದು, ಮನಸ್ತಾಪ ಆಗ್ತೈತೆ ಬಿಟ್ಟರೆ ನಾನು ಯಾರಿಗೂ ಅಗೌರವ ಇಲ್ಲ, ಯಾರಿಗೂ ನಾನು ದೂಷಣೆ ಮಾಡಲ್ಲ. ಇದೊಂದಂತೂ ಸತ್ಯ. ಆಮೇಲೆ ಅದೇ ಹೇಳ್ದಲ್ಲ, ಬ್ರೋಸ್ ಒಂದು ಬೆಳೀತಾ ಅವರು ಅದು ಇದಕ್ಕೆ ಆತನು ಒಂದು ಫಂಕ್ಷನ್ ಕರೆದಪ್ಪ, ನಾನು ಬರೋಕ್ಕಾಗಲ್ಲ ಅಂತ ಕ್ಲೀನಾಗಿ ಹೇಳಿದ್ದೀನಿ. ಅಲ್ಲಿ ವಿಡಿಯೋನಲ್ಲಿ ಏನು ಹೇಳ್ತಾವಣ ಅಂದರೆ ಬೋತೂರು ಹಣ್ಣಕ್ಕೆ ಏನೋ ಕಾಯಿಲೆ ಅಂತ, ದೇವರಣ್ಣ ಅಂತ ಏನು ದೊಡ್ಡ ರೋಗ ಬರಿಲ್ಲ ನನಗೆ. ಯಾಕೆ ನಾನು ವಿಡಿಯೋಗಳು ಮಾಡೋಕ್ಕೆ ಬರಿಲ್ಲ ಯಾಕೆ ಅಂತಂದರೆ ಒಂಥರ ಮನ್ಸ್ಕ ಕುಗ್ಗು ಬಿಡ್ತು ನಂದು. ಹೆಂಗೆ ಅಂತಂದರೆ ನಾವು ಮಾಡಿರೋದು ಅದು ಏನೇನೋ ಕ್ವಶನ್ ಕೇಳಿದ್ರಿ, ಹೆಂಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಅಲ್ವಾ? ಅದಕ್ಕೆ ಉತ್ತರ ಒಂದೇ. ಇಡೀ ವರ್ಲ್ಡಲ್ಲಿ ಬೆಸ್ಟ್ ಆ್ಯಂಡ್ ಸೂಪರ್ ಆನ್ಸರ್ ಅಂದರೆ ಸೈಲೆನ್ಸ್. ಸೈಲೆನ್ಸ್ ಇಸ್ ದ ಬೆಸ್ಟ್ ಆನ್ಸರ್ ಇನ್ ದ ವರ್ಲ್ಡ್. ಕರೆಕ್ಟಾ? ಅದು ಮಾಡಿದ್ದೀನಿ. ಬಿಟ್ಟರೆ ನಾನು ಯಾರ ಬಗ್ಗೆ ದೂಷಣೆ ಇಲ್ಲ. ಇವತ್ತು ಒಂದು ಗ್ಲಾಸ್ ನೀರು ಕುಡ್ದಿದ್ದೀನಿ ಅಂದಮೇಲೆ ನಾನು ಅವ್ರಿಗೆಲ್ಲ ಕೃತಜ್ಞತೀನಿ, ಬೇರೆ ಇಲ್ಲ. ಆಮೇಲೆ ಯಾರ್ಯಾರು ಧನ ಸಹಾಯ ಇರ್ಬೋದು, ಇನ್ನೊಂದು ಏನೇನು ಮಾಡ್ತಾರೆ ಒಳ್ಳೇದು. ಬಟ್ ಈ ಅಕೌಂಟ್ಗಳಲ್ಲಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ಆ ಬಾಧ್ಯಕ್ಕೆ ನಾನು ಕರ್ದ ಕುಗ್ಬಿಟ್ಟಿದ್ದು ನಾನು.